ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಇವತ್ತು ಸೆಕೆಂಡ್ ಸೆಮ್ಮು ನರ್ಸಿಂಗ್ ಸ್ಟೂಡೆಂಟ್ ಅಂದರೆ BS ನರ್ಸಿಂಗ್ ಸ್ಟೂಡೆಂಟ್ಸ್ ಎಕ್ಸಾಮ್ ಬರೆದು ಬಂದಿದ್ದೀರಾ. ಓಕೆ, ನಿಮಗೆ ಎರಡು ರೀತಿಯಾಗಿ ಕೂಡ ಅನುಭವ ಆಗಿರ್ತದೆ. ಒಂದು ನಿಮ್ಮದು ನ್ಯೂಟ್ರಿಷನ್ ಮತ್ತು ಡಯಟಿಕ್ಸ್ ನೋಡಿದಾಗ, ಅಂದರೆ ನ್ಯೂಟ್ರಿಷನ್ ನಿಮ್ಮ ಸಬ್ಜೆಕ್ಟ್ ನೋಡಿದಾಗ ನಿಮ್ಮ ಕ್ವಶನ್ ಪೇಪರ್ ಫುಲ್ ಈಸಿ ಇದೆ. ಓಕೆ, ನೋಡಿದೆ ನಾನು ಕೂಡ, ತುಂಬಾ ಈಸಿ ಇದೆ. ಅದೇ ಸ್ವಲ್ಪ ಈಗ ಎಷ್ಟು ಈಸಿ ಇದೆಯೋ ಅಷ್ಟೇ ಟಫು ಬಯೋಕೆಮಿಸ್ಟ್ರಿ ಬಂದಿತ್ತು. ಸೊ ಬಯೋಕೆಮಿಸ್ಟ್ರಿ ನಿಜವಾಗ್ಲೂ ಸ್ವಲ್ಪ ಟಫ್ ಇದೆ. ಇವಾಗ ನಾನು MCQ ಆನ್ಸರ್ ನೋಡುವಾಗ ಕೂಡ ನನಗೆ ಸ್ವಲ್ಪ ಒಂದೊಂದು ಆನ್ಸರ್ ಗೊತ್ತಲ್ಲ, ಸ್ವಲ್ಪ ತಿಳ್ಕೊಂಡೆ. ಓಕೆ, ಎನಿವೇ ಈಗ ನಿಮ್ಗೆ MCQ ಆನ್ಸರ್ ಹೇಳ್ಬಿಡ್ತೀನಿ, ಬರೀಬೇಡ. ಇನ್ ಕೇಸ್ MCQದಲ್ಲಿ ನೀವು ಎಷ್ಟು MCQ ಹಾಕಿದ್ರು ಅಂತಂದರೆ ಬಯೋಕೆಮಿಸ್ಟ್ರಿಲಿ 4, ಓಕೆ, ಇದರಲ್ಲಿ ಬಂದುಬಿಟ್ರೆ 4 + 3 ಅಲ್ವಾ, ಅಂತಂದರೆ ಟೋಟಲ್ ಇದರಲ್ಲಿ 7 ಅಂದ್ಕೊಂಡಿರ್ತೀನಿ ನಾನು. ಓಕೆ ಅಂದರೆ 8 ಇರ್ತಾವೆ, ಅಂದರೆ ನ್ಯೂಟ್ರಿಷನಲ್ಲಿ 8 ಇರ್ಬೋದು ಮೇ ಬಿ. ಓಕೆ, 8 + 4 ಅಂತಂದರೆ 12ರಲ್ಲಿ ನೀವು ಕೇಸ್ ಒಂದು 6 ಆದರೂ ಹಾಕ್ಕೊಂಡಿದ್ರೆ ಸಾಕು. ರಿಮೈನಿಂಗ್ ಇಲ್ಲಿ ಆಫ್ ಇಲ್ಲಿ ಅಡ್ಜಸ್ಟ್ ಆಗುತ್ತೆ. ಸರಿ, ಈಗ ಒಂದೊಂದಾಗಿ ಆನ್ಸರ್ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, MCQ ಅಷ್ಟೇ ಹೇಳ್ತೀನಿ, ಎಕ್ಸ್ಪ್ಲನೇಷನ್ ಏನು ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ನಿಮ್ದು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ ನಾವು. ಓಕೆ, ನೆಕ್ಸ್ಟು ಆನ್ಸರು. ಓಕೆ, 12ನೇದು ಬಂದುಬಿಟ್ಟು ಯಾವುದಪ್ಪ ಅಂತಂದರೆ ನ್ಯೂಟ್ರಿಷನಲ್ಲಿ. ಓಕೆ, ನ್ಯೂಟ್ರಿಷನ್ 12ನೇದು ಬಂದುಬಿಟ್ಟು. ಓಕೆ, ಸರಿ, ಫಸ್ಟ್ನೇದು ಬಂದುಬಿಟ್ಟು ನೋಡಿರಿ, ನಿಮ್ಮದು ವಾಟರ್ ನಮ್ಮ ಬಾಡಿಲಿ ಎಷ್ಟಿದೆ ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ 2/3 ಇರ್ತದೆ. ಓಕೆ, ಅಂದರೆ 60 to 70% ನಮ್ಮ ಬಾಡಿ ಒಳಗೆ ವಾಟರ್ ಇದೆ. ಓಕೆ, ನೆಕ್ಸ್ಟ್ 12 ಆಯಿತು. 13ನೇದು ಬಂದುಬಿಟ್ಟು ಗುಡ್ ಸೋರ್ಸಸ್ ಆಫ್ ಐರನ್ ಯಾರು ಅಂತ ಕೇಳಿದಾರೆ. ಓಕೆ, ಗುಡ್ ಸೋರ್ಸಸ್ ಬಂದ್ಬಿಟ್ಟು ಅದಕ್ಕೆ ಕೂಡ ಏನೇ ಆನ್ಸರು, ಮೀಟ್ ಆ್ಯಂಡ್ ಎಗ್. ಯಾಕಂತಂದರೆ ಆ ಎಗ್ ಬಂದುಬಿಟ್ಟು ಈಸಿಯಾಗಿ ಅಬ್ಸರ್ಬಲ್ ಆಗುತ್ತದೆ. ಸೊ ಹಂಗಾಗಿಬಿಟ್ಟು ಅದರ ರಿಚ್ ಕಂಟೆಂಟ್ ಕೂಡ ಇರ್ತದೆ. ಓಕೆ, ಸೊ ಹಂಗೆ ಮೀಟ್ ಅಂತ ಬಂದ ತಕ್ಷಣ ನಿಮಗೆ ರಿಚ್ ಕಂಟೆಂಟ್ ಜಾಸ್ತಿ ಸಿಗ್ತದೆ ಐರನ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಸರಿ 14ನೇದು ಬಂದುಬಿಟ್ರೆ ನಿಮ್ಮ ನೋಡಿರಿ ಕ್ವಶನ್ ಏನಂದ್ರೆ ದ ಮೋಸ್ಟ್. ಓಕೆ, ಈಟ್ ಲಯಬಲ್ ವಿಟಮಿನ್ ಈಸ್ ಅಂತ ಕೇಳಿದ್ರು. ಓಕೆ ಸರಿ, ನಿಮಗೆ ಗೊತ್ತಿರಬೇಕು ಈಟ್ ಲಯಬಲ್ ಯಾವ ಅಂತಂದ್ರೆ ವಿಟಮಿನ್ C ಆಗಿರ್ತದೆ. ಓಕೆ, ವಿಟಮಿನ್ C 14ನೇದು ಬಂದುಬಿಟ್ಟು C ಆನ್ಸರು. ನೆಕ್ಸ್ಟ್ ನೋಡೋದಂದರೆ ಓಕೆ, 15ನೇದು ಬಂದುಬಿಟ್ಟು ಕ್ವಶನ್ ಬಂದುಬಿಟ್ಟು ದ ಫುಡ್ ರಿಚ್ ಇನ್ನು ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಕೇಳ್ತಾನೆ. ಸ್ಯಾಚುರೇಟೆಡ್ ಫ್ಯಾಟ್ಸ್ ಯಾವುದ್ರಲ್ಲಿದೆ ಅಂತ ಕೇಳಿದ್ರೆ ಅದು ಕೂಡ ಆನ್ಸರ್ ಆಲ್ಮೋಸ್ಟ್ ನಿಮ್ಮ ಆನ್ಸರ್ ಏದಲ್ಲಿದ್ದು ಅಂತ ಕಾಣಿಸುತ್ತೆ. ಓಕೆ, ರೆಡ್ ಮೀಟ್. ಓಕೆ, ನೆಕ್ಸ್ಟ್ 16ನೇದು ಬಂದುಬಿಟ್ಟು ದ ಮ್ಯಾಕ್ರೋನ್ಯೂಟ್ರಿಯೆಂಟ್ ಟು ಬಿ ರಿಸ್ಟ್ರಿಕ್ಟೆಡ್ ಇನ್ ಕಾರ್ಡಿಯಕ್ ಪೇಷಂಟ್, ಕಾರ್ಬೋಹೈಡ್ರೇಟ್, ಪ್ರೋಟೀನ್, ವಿಟಮಿನ್, ಫ್ಯಾಟ್ಸ್. ಓಕೆ, ನಿಮಗೆ ಯಾವುದೇ ಒಂದು ಕಾರ್ಡಿಯಕ್ ಪೇಷಂಟ್ಗೆ ಒಂದು ಅವಾಯ್ಡ್ ಮಾಡೋದೇನಪ್ಪ ಅಂದರೆ ಫ್ಯಾಟ್ಸ್ನ ಅವಾಯ್ಡ್ ಮಾಡ್ತಾರೆ. ಯಾಕಂತಂದರೆ ಅದು ಅಕ್ಯುಮುಲೇಟೆಡ್ ಆಗುತ್ತೆ ಭಾಳ. ಸೊ ಹಂಗಾಗಿಬಿಟ್ಟು ಫ್ಯಾಟ್ ಅಂದರೆ ಆನ್ಸರ್ ಬಂದುಬಿಟ್ಟು D. ಓಕೆ, 17 ನೆಕ್ಸ್ಟು ಡಯಾಬಿಟೀಸ್ ಈಸ್ ಕಾಸ್ಡ್ ಡ್ಯೂ ಟು ದ ಇನ್ಕ್ರೀಸ್ ಕನ್ಸಂಪ್ಷನ್ ಆಫ್. ಓಕೆ, ಅಂತಂದರೆ ನಿಮ್ಮ ಶುಗರ್ ಜಾಸ್ತಿ ಆಗೋದು ಏನಕ್ಕಂತಂದರೆ ಶುಗರ್ ಯಾವ್ದ್ರಾಗಿರ್ತದೆ, ಕಾರ್ಬೋಹೈಡ್ರೇಟ್. ಸೊ ಹಂಗಾಗಿ 17ನೇದು ಆನ್ಸರ್ ಬಂದುಬಿಟ್ಟು ಅದು ಕೂಡ ಕಾರ್ಬೋಹೈಡ್ರೇಟ್ಸ್. ಯಾಕಂದರೆ ಅದನ್ನ ಜಾಸ್ತಿ ಮಾಡ್ತಾರೆ ಆಟೋಮೆಟಿಕ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಓಕೆ, ಸರಿ, ನೆಕ್ಸ್ಟು ದ ಪ್ರೊಸೆಸ್ ಆಫ್ ಮಿಕ್ಸಿಂಗ್ ಎನಿ ಇನ್ಫೀರಿಯರ್ ಆರ್ ಅನ್ಸೇಫ್ ಇಂಗ್ರೀಡಿಯೆಂಟ್ಸ್ ವಿತ್ ಫುಡ್ ಈಸ್. 18ನೇದು ಇದೆ ನೋಡಿ ಆನ್ಸರು, ಅದು ಅಡಲ್ಟ್ರೇಷನ್. ನಿಮಗೆ ಅಡಲ್ಟ್ರೇಷನ್. ಸರಿ, ನೆಕ್ಸ್ಟ್ 19ನೇದು ಬಂದುಬಿಟ್ಟು ಸೇಫ್ಟಿ ಫುಡ್ ಪ್ರಾಕ್ಟೀಸಸ್ ಇನ್ಕ್ಲೂಡೆಡ್ ಆಲ್ ಎಕ್ಸ್ಪೆಕ್ಟ್ ಅಂತ ಇದೆ ನೋಡಿರಿ. ನಿಮ್ಗೆ ಆಲ್ಮೋಸ್ಟ್ ಆಗಿ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಬರ್ತಿಲ್ಲ 19ನೇ ಕ್ವಶನ್. ಓಕೆ, ನೆನ್ಪಿಡ್ಬೇಕು. 19ನೇದು ಬಂದುಬಿಟ್ಟು ಗುಡ್ ನ್ಯೂಟ್ರಿಷನ್ ಹ್ಯಾಬಿಟ್. ಓಕೆ, 19ನೇದು ಹೇಳಿದ್ದೀನಿ. ನೆಕ್ಸ್ಟ್ ನಿಮಗೆ ಬಯೋಕೆಮಿಸ್ಟ್ರಿ 4 ಇದ್ದಾವೆ, ಅದೇನು ಜಾಸ್ತಿ ಇಲ್ಲ, 4 ಹೇಳ್ಬೇಡ. ಸೊ ಇದೇ 4 ಇದಾವೆ ಅಂದರೂ ಕೂಡ ಸ್ವಲ್ಪ ಟಫ್ ಇದಾವೆ ಇದು. ಓಕೆ, 7ನೇದು ನೋಡೋದಂತಂದರೆ ಓಕೆ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ನೋಡಿ. 7ನೇದು ಆನ್ಸರ್ ಬಂದುಬಿಟ್ಟು C 8 to 10 hours. ಓಕೆ, ನೆಕ್ಸ್ಟು D ಕಾಣಿಸ್ತಿದೆ ನೋಡಿರಿ. 8ನೇದು ಬಂದುಬಿಟ್ಟು B ವಿಟಮಿನ್ B. ಓಕೆ, ಅಂದರೆ ಕೋ ಎಂಜಮ್ಸ್ ಆರ್ ಡೆರೈವ್ಡ್ ಫ್ರಮ್ ವಿಟಮಿನ್ B ಕಾಂಪ್ಲೆಕ್ಸ್ನಲ್ಲೇ ತೊಗೊತಾರೆ, ಹಂಗಾಗಿಬಿಟ್ಟು ವಿಟಮಿನ್ B. ನೆಕ್ಸ್ಟು 9ನೇದು ಬಂದುಬಿಟ್ಟು ನಿಮಗೆ ಓಕೆ ಬೈಕಾರ್ಬೊನೇಟ್ ಬಫರ್. ಓಕೆ, ನೆಕ್ಸ್ಟ್ ಅದು ಕೂಡ D. 9ನೇದು D. ನೆಕ್ಸ್ಟು 10ನೇದು ಬಂದುಬಿಟ್ಟು ದ ಪ್ರೈಮರಿ ರೆಸ್ಪಾನ್ಸ್ ಆ್ಯಂಟಿ ಬಾಡಿ ಈಸ್ IgM. ಓಕೆ, IgM ಇದೆ. ಸರಿ, ಯಾಕಂದರೆ IgM ಪ್ರೈಮರಿ ರೆಸ್ಪಾನ್ಸ್ ಮಾಡುತ್ತೆ ವೈಲ್ ನಿಮ್ಗೆ. ಸರಿ, ಇಷ್ಟೇ ಸಾಕು ಆನ್ಸರ್, ಏನು ಬೇಡ, ಟೈಮ್ ವೇಸ್ಟ್ ಮಾಡೋದು ಬೇಡ. ಟೈಮ್ ಇನ್ನೂ ಕೂಡ, ಯಾಕಂದರೆ ನೆಕ್ಸ್ಟ್ ಪೇಪರ್ ಕೂಡ ರೆಡಿ ಆಗಿರಿ. ಇದಿಷ್ಟು ಆನ್ಸರು. ನಮ್ಮ ಟೈಮ್ ಹೇಳ್ಬಿಡ್ತೀನಿ ನೋಡಿರಿ. 12A, 13A, 14C. ಓಕೆ, ಸರಿ, 15A, 16D, 17A, 18A, 19D. ಓಕೆ, ನೆಕ್ಸ್ಟಲ್ಲಿ ಇದ್ರ ಕೂಡ ಬಯೋಕೆಮಿಸ್ಟ್ರಿ ನೋಡೋದಂತಂದರೆ ಸರಿ 7ನೇದು C ಇದೆ, 8ನೇದು B, 9ನೇದು D, 10ನೇದು B. ಓಕೆ, ಸರಿ, ಇದಿಷ್ಟು ಆನ್ಸರು ನಿಮ್ಮದು MCQ ಆನ್ಸರ್. ಇನ್ ಕೇಸ್ ರಾಂಗ್ ಅನಿಸ್ತಪ್ಪ ಅಂತಂದರೆ ಕಮೆಂಟಲ್ಲಿ ಹಾಕಿ ಯಾಕೆ ಏನು ಅಂತಂದು ಸ್ವಲ್ಪ ಆನ್ಸರ್ ಬೇಕಾದ್ರೆ ಮಾಡ್ತೀನಿ. ಓಕೆ, ಅಂದರೆ ಕೆಲವೊಂದಷ್ಟು ಹುಡುಗರು ಏನಕ್ಕೆ ಇದಲ್ಲ ಅಂತ ಆಗ್ತಾರಲ್ಲ, ಸೊ ಅದಕ್ಕೆ ಆನ್ಸರ್ ಮಾಡೋಣ ಅಂತ ಇನ್ ಕೇಸ್ ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂತಂದರೆ. ಓಕೆ, ಸರಿ, ನನ್ನ ಪ್ರಕಾರ ಇದು 99% ಆನ್ಸರ್ ಸರಿ ಇದು ಅಂತ ಅಂದ್ಕೊಂಡಿರ್ತೀನಿ, ಯಾಕಂದರೆ ಸ್ವಲ್ಪ ಸರ್ಚ್ ಮಾಡಿದ್ದೀನಿ. ಸರಿ, ಎನಿವೇ ನಿಮ್ಮ ಆದಷ್ಟು ನಿಮ್ಮ ಫ್ರೆಂಡ್ಸು ಕೂಡ ತಿಳಿಸ್ರಿ. ಯಾಕಂದರೆ MCQ ಆನ್ಸರು ಭಾಳೇನಿಲ್ಲ, 12 ಇರ್ತವೆ. ನ್ಯೂಟ್ರಿಷನ್ ಈಸಿ ಇದೆ, ಬಟ್ 4 ಕ್ವಶನು ಬಯೋಕೆಮಿಸ್ಟ್ರಿ ಸ್ವಲ್ಪ ಟಫ್ ಇರೋದು. ಸರಿ.